ಒನ್ಸ್ ಅಗೈನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕನ್ನಡಿಗರು ಶಾಂತಿ ಪ್ರಿಯರು, ಯಾವುದೇ ಭಾಷೆಗೆ ವಿರೋಧಿಗಳಲ್ಲ. ಆದರೆ ಕನ್ನಡ ನೆಲದಲ್ಲಿ ಕನ್ನಡಕ್ಕೆ ಅವಮಾನವಾದಾಗ, ಆ ಮೂಲಕ ಕನ್ನಡವನ್ನು ಹೀಯಾಳಿಸಿದಾಗ ಅದಕ್ಕೆ ಸರಿಯಾದ ಉತ್ತರ ಕೊಡದೇ ಇದ್ದರೆ ನಾವು ಕನ್ನಡಿಗರಾಗಿ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಇದು ಪುಂಡಾಟ, ಮರಾಠಿಗಳ ಪುಂಡಾಟ. ಬಸ್ಸಲ್ಲಿ ಹೋಗ್ತಾರೆ, ಹುಡುಗ ಹುಡುಗಿ ಹೋಗ್ತಾರೆ, ಕನ್ನಡದಲ್ಲಿ ಟಿಕೆಟ್ ಕೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ, ಆಧಾರ್ ಕಾರ್ಡ್ ಕೇಳಿದ್ದಕ್ಕೆ ಹಲ್ಲೆ ಮಾಡ್ತಾರೆ. ಆಧಾರ್ ಕಾರ್ಡ್ ಅನ್ನೋದೇನು ಕನ್ನಡ, ಮಲಯಾಳಂ, ತಮಿಳು, ತೆಲುಗು, ಮರಾಠಿ, ಹಿಂದಿ, ಇಂಗ್ಲೀಷಲ್ಲೂ ಅಲ್ಲ, ಆಧಾರ್ ಅಂತ ಕೇಳ್ತೀವಿ. ಇದು ಬಸ್ ಬಂತ ಅಂತ ಕೇಳುವಾಗ ಬಸ್ ಕನ್ನಡನ ಅಲ್ಲ, ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಆದರೆ ಆ ವಯಸ್ಸಾಗಿರುವಂಥ ಹಿರಿಯರಿಗೆ ಹೊಡೆದಾಗ ನಂತರ ನಮ್ಮ ರಾಜಕಾರಣಿಗಳು, ನಾಲಾಯಕ್ ರಾಜಕಾರಣಿಗಳು ಹೋಗಿ ಚಪ್ಪುಳಿಸಿ ಅಂತಾರೆ ಒಂದು ಇದರಲ್ಲಿ, ಚಪ್ಪುಳಿಸಿ ಕೆಲಸವನ್ನು ಮಾಡ್ತಾಯಿದ್ರು. ಅಲ್ಲಿ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ತಿಂಗಳು ಯಾಕೆ ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಕೇಳಿದಾಗ, ಇಲ್ಲ ನಾನು ಹುಷಾರಿರಲಿಲ್ಲ, ಆಸ್ಪತ್ರೆಯಲ್ಲಿದ್ದೆ, ಓಕೆ ಒಪ್ಕೊಳ್ಳೋಣ, ಮೇಡಮ್ಗೊಂದು ಕನ್ಸೆಷನ್ ಕೊಡೋಣ. ಆದರೆ ಯಾವಾಗ ಮರಾಠಿ ಓಟು ಹಾಳಾಗೋಗುತ್ತೆ ಅನ್ನೋ ಕಾರಣಕ್ಕಾಗಿ ಇಂಥೆಲ್ಲ ಘಟನೆ ಆದ ನಂತರ ಕೂಡ ಅಲ್ಲಿ ಮರಾಠಿಯಲ್ಲಿ ಭಾಷಣ ಮಾಡಿಬಿಟ್ಟು ಬಿಗಿದು ಬರ್ತಾರೆ. 18 MLAಗಳು ಯಾವ ಥರ ಮಾತಾಡಿದ್ರು ಗೊತ್ತಿಲ್ಲ ನಮಗೆ. ಬನ್ನಿ, ನಿಕೇಶ್ ಈಗ ಅಲ್ಲಿ ಸ್ಪಾಟಲ್ಲಿದ್ದಾರೆ, ಎಲ್ಲ ಮಾಹಿತಿಗಳನ್ನು ನಿಕೇಶ್ ಕೊಡ್ತಾ ಹೋಗ್ತಾರೆ. ಓವರ್ ಟು ಯು ನಿಕೇಶ್. ಹೋರಾಟಗಾರ್ತಿ ಕನ್ನಡ ಪರ ಇತ್ತವರು ಎಷ್ಟು ಒಳ್ಳೆ ಹೆಸರಿದೆ ರೀ. ಇಂಥವ್ರನ್ನ ಬಿಟ್ಕೊಂಡು ಆ ಸುಕ್ಕ ಸುಮ್ಮನೆ ಪುಂಡಾಟ ಮೇರೆಯವ್ರನ್ನೆಲ್ಲ ಹಿಡ್ಕೊಂಡು ಇಲ್ಲಿ ಬಂದ್ಕೊಂಡು ಹಾಕೊಂಡು ಅವರು ಓಟ್ ಗಿದ್ಕೊಂಡು ಹೋಗ್ತಾರಲ್ಲ, ಏನು ಮನವರದೇ ಇಲ್ವಾ? ಉಸ್ತುವಾರಿ ಸಚಿವರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ಪ್ರತಿಭಟನೆ ವಾಪಸ್ ತಗೊಳ್ಳಿ ಅಂತಾರೆ. ಯಾಕೆ ವಾಪಸ್ ತಗೋಬೇಕು ಪ್ರತಿಭಟನೆಯನ್ನ? ಏನ್ ಪ್ರತಿಭಟನೆ ಯಾಕೆ ತಗೊಳ್ಬೇಕು? ಉಸ್ತುವಾರಿ ಸಚಿವರು ಪ್ರತಿಭಟನೆ ತಗೊಳ್ಳು ವಾಪಸ್. ಯಾರು MES ಪುಂಡ್ರಿಗೆ ಇಲ್ಲಿಂದ ಏನು ಮಾಡುವಂತ ಅವಶ್ಯಕತೆ ಇಲ್ಲೋ? ಹಾಗಾದ್ರೆ ನೋಡಿ, ಈಗಾಗಲೇ ಗಮನಿಸ್ತಾ ಇರ್ಬೋದು, ಈಗ ಪ್ರವೀಣ್ ಶೆಟ್ಟಿ ಬಣ ಇಲ್ಲಿ ಪ್ರತಿಭಟನೆ ಮಾಡಿಕೊಂಡು ಈಗ ಅವ್ರನ್ನ ತುಂಬಿಕೊಂಡು ಹೋದ್ರು. ಈಗ ನಾರಾಯಣಗೌಡ ಅವರ ಬಣ ಕೂಡ ಈಗ ಬರುತ್ತೆ. ಪ್ರವೀಣ್ ಶೆಟ್ಟಿ ಬಣ ಆದ ನಂತರ ನಾರಾಯಣಗೌಡ ಬರುತ್ತೆ. ಖಾಲಿ ನಾರಾಯಣಗೌಡ ಬಣ, ಪ್ರವೀಣ್ ಶೆಟ್ಟಿ ಬಣ ಅಲ್ಲ, ಸಮಸ್ತ ಕನ್ನಡಿಗರು ಇದಕ್ಕೆ ಒಗ್ಗೂಡಬೇಕು. ಕನ್ನಡ ನೆಲ, ಜಲ, ಭಾಷೆ ವಿಚಾರ ಬಂದರೆ ಎಲ್ಲರೂ ಕೂಡ ಒದ್ದಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ದೇಶ ಅಂತ ಬಂದಾಗ ದೇಶ, ಸೈನ್ಯ ಅಂತ ಬಂದಾಗ ಸೈನ್ಯ. ಸೊ ಇಲ್ಲಿ ನಮ್ಮ ರಾಜ್ಯ, ನಮ್ಮ ಜಲ, ನಮ್ಮ ಭಾಷೆ ಅಂತ ಬಂದಾಗ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ಒಂದು ಧೀಮಂತ ಕರ್ನಾಟಕವನ್ನು ಇನ್ನೂ ಕೂಡ ಆ ಭಾಷೆ ಇರ್ಬೋದು ಪ್ರತಿಯೊಂದನ್ನು ಅದೇ ನೆಲಗಟ್ಟಿನಲ್ಲಿ ನಾವು ಉಳಿಸ್ಕೊಳ್ಳಕ್ಕೆ ಹೋಗೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸುಖ ಸುಮ್ಮನೆ ಓಟು, ಇವತ್ತು ಇವನು ಓಟ್ ಹಾಕ್ದ, ನಾಳೆ ಅವನು ಓಟ್ ಹಾಕ್ದ, ಯಾವುದೋ ಗ್ಯಾರಂಟಿ ಸ್ಕೀಮ್ಗಳು ಬೇರೆ, ಅದು 3 ತಿಂಗಳೇ ಹಣ ಬರಲ್ಲ. ಒಂದೊಂದು ಪ್ರತಿ ನಮ್ಮ ಆಫೀಸಿಗೆ ಫೋನ್ ಮಾಡಿ ಕೇಳ್ತಾರೆ, ಸರ್ 3 ತಿಂಗಳಾಯ್ತು ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಸರ್ 3 ತಿಂಗಳಾಯ್ತು ನಮಗೆ ಅನ್ನಭಾಗ್ಯದ ಹಣ ಬಂದಿಲ್ಲ. ಇದೇ ಕೊಟ್ಕೊಂಡು ಯಾವ್ದಾವ್ದೋ ಪುಂಡ್ರು ಬಂದ್ಕೊಂಡು ನಿಲ್ಕೊಂಡು ಹೊಡೆದ್ರ ಮೇಲೆ ಇಮಿಡಿಯೇಟ್ ಹೆಂಗೆ ಕೇಸ್ ಆಗುತ್ತೆ? ಕೇಸ್ ಆಗುತ್ತೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ. ಏನ್ ಒತ್ತಡ ಅಲ್ವಾ? ಅಲ್ಲಿಂದ ಸಾರಿಗೆ ಸಚಿವರು ಇಲ್ಲಿ ಬರಬೇಕು. ರಾಮಲಿಂಗಾರೆಡ್ಡಿ ಅವರು ಎಲ್ಲೋದ್ರು? ಇಲ್ಲಿಂದ ರಾಜು ಕಾಗೆ ಅವರು ಎಲ್ಲೋದ್ರು? ನಿಗಮ ಘಟಕದ ಅಧ್ಯಕ್ಷರು ಎಲ್ಲೋದ್ರು? ಹಾಗಾದ್ರೆ ರಾಜು ಕಾಗೆ ಅವರು ಬೆಳಗಾವಿಯ ಗಡಿ ಪ್ರದೇಶದ MLA ಆದಂತ ರಾಜು ಕಾಗೆ ಎಲ್ಲೋದ್ರು? ಹೋಗಿ ಮಾತಾಡ್ಸದ್ರಾ? ಇಲ್ಲ. ಯಾಕೆ ಮಾತಾಡ್ಸೋಕ್ಕಾಗ್ಲಿಲ್ಲ? ಹಾಗಾದ್ರೆ ನಿಗಮ ಮಂಡಳಿ ಅಧ್ಯಕ್ಷರಲ್ವಾ ಅವರು? ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ರಾಜು ಕಾಗೆ ಅವರು ಯಾಕೆ ಬಂದಿಲ್ಲ? ಆ ವ್ಯಕ್ತಿನ ಯಾಕೆ ಮಾತಾಡ್ಸಿಲ್ಲ? ಯಾಕ್ರಿ ಪೋಕ್ಸೋ ಕಾಯ್ದೆ ಹಾಕಿದ್ರೆ ಅಲ್ಲಿ 80 ಜನ ಒಂದು ಬಸ್ಸಲ್ಲಿ, ಈಗ ನೀವು ನೋಡ್ಬೋದು, ಆ ಬಸ್ಸಲ್ಲಿ 50 ಸೀಟ್ ಇದೆ, ಸಿಟ್ಟಿಂಗ್ ಸೀಟ್ ಇದೆ. ಅಲ್ಲಿ ಕೂತ್ಕೊಂಡು ಯಾವನ್ ಲೈಂಗಿಕ ದೌರ್ಜನ್ಯ ಎಷ್ಟು ಜನ ಕಣ್ಣಿಲ್ವಾ? ಹಾಗಾದ್ರೆ ನೋಡೋಕ್ಕಾಗಲ್ವಾ? ಹಾಗಾದ್ರೆ ಅಷ್ಟು ಮಾನ ಮರ್ಯಾದೆ ಇಲ್ಲದೆ ಒತ್ತಡ ಹಾಕೊಂಡು ಕೇಸ್ ಹಾಕೊಂಡು ಅವ್ನು ಮಾನಹರಣ ಮಾಡಿದ್ರು, ಕಂಡಕ್ಟರ್ದು ಪೋಕ್ಸೋ ಕೇಸ್ ಹಾಕೊಂಡು ಅವನು ಮಾನಹರಣ ಮಾಡಿದ್ರು. ಮಾನವನ್ನ ಯಾರು ತುಂಬಿಕೊಡ್ತಾರೆ? ಇದು ಮ್ಯಾಟ್ರ್ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈಗಾಗಲೇ ಪೊಲೀಸರು ನೋಡಿ, ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಗ್ತಾ ಇದೆ. ಈ ಪ್ರೊಟೆಸ್ಟ್ ಆಗಲೇಬೇಕಾಗಿದೆ. ಮೈಲಾರಿ ಇದೀಗ, ಎಸ್ ಮೈಲಾರಿ, ಓವರ್ ಟು ಯು. ಏನಾಗ್ತಿದೆ ಮೈಲಾರಿ? ಈಗ ನೀವೇ ರಿಪೋರ್ಟರ್, ನೀವೇ ಆಂಕರ್. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇವತ್ತು ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಖಂಡಿಸಿ ಇವತ್ತು 2 ಉಭಯ ಸಂಘಟನೆಗಳ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡ್ತು. ಆದರೆ ಪ್ರತಿಭಟನೆ ಮಾಡ್ತಿದ್ದಂತೆ ಅವರನ್ನು ಹತ್ತಿಕ್ಕುವ ಕೆಲಸವನ್ನು ಈ ಪೊಲೀಸ್ ಇಲಾಖೆ ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನು ಕನ್ನಡ ಪರ ಏನು ಸಂಘಟನೆ ಮುಖಂಡರು ಹೇಳಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆ ಆಗುತ್ತೆ. ಪ್ರವೀಣ್ ಶೆಟ್ಟಿ ಬಳಗದಿಂದ ಈ ಒಂದು ಪ್ರತಿಭಟನೆಯನ್ನು ಮಾಡಲಾಗುತ್ತೆ. ಆ ಪ್ರತಿಭಟನೆಗೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಆದರೆ ಬೆಳಗಾವಿಯ
ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆಯನ್ನು ಮುಗಿಸ್ಕೊಂಡು ಇಲ್ಲಿ ಅಂದರೆ ಬಾಳೆಕುಂದ್ರಿಗೆ ಚಲೋ ಅನ್ನೋ ಕರೆಯನ್ನು ಕೂಡ ಕರವೇ ಕಾರ್ಯಕರ್ತರು ಕರೆಯನ್ನು ಕೊಟ್ಟಿದ್ರು. ಆ ಒಂದು ಕರವೇ ಕಾರ್ಯಕರ ಕರೆಗೆ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆಯುವ ಕೆಲಸವನ್ನು ಮಾಡಿದ್ರು. ಕರವೇ ಕಾರ್ಯಕರ್ತ ನೂರಾರು ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನು ಮಾಡಿದ್ರು. ದುರಸ್ಥಲ್ಲಿ ಗಮನಿಸ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳಲು ಬಸ್ಗಳನ್ನು ಕೂಡ ಈಗ ತಂದು ನಿಲ್ಲಿಸಿದ್ದಾರೆ. ಇನ್ನೇನು ಕರವೇ ನಾರಾಯಣಗೌಡ ಬಂದ ಪ್ರತಿಭಟನೆ ಕೂಡ ಈಗ ಬೆಳಗಾವಿಯ ಚೆನ್ನಮ್ಮ ವೃತ್ತಕ್ಕೆ ಬರುತ್ತೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಕೂಡ ಅವರು ಬಾಳೆಕುಂದ್ರಿ ಚಲೋ ಕರೆಯನ್ನು ಕೂಡ ಕಟ್ಟಿರುವಂಥದ್ದು. ಅದಕ್ಕೂ ಮುಂಚೆ ನಾವು ಕಮಿಷನರ್ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೇವೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಆದರೆ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಥವಾ ಕನ್ನಡ ಪರ ಹೋರಾಟಗಾರರ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಈ ಪೊಲೀಸ್ ಇಲಾಖೆ ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನು ಕನ್ನಡ ಪರ ಹೋರಾಟಗಾರರು ಮಾಡ್ತಿರುವಂಥದ್ದು. ಇಲ್ಲಿ ಸಾಕಷ್ಟು ಬಸ್ಗಳನ್ನು ಅಂದರೆ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯೋದಕ್ಕೆ ಅಂತಲೇ ಸಾಕಷ್ಟು ಬಸ್ಗಳನ್ನು ಕೂಡ ತಂದು ನಿಲ್ಲಿಸಿದ್ದಾರೆ. ದುರಸ್ಥಲ್ಲಿ ಗಮನಿಸಬೇಕು ಮತ್ತು ಯಾವುದೇ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ಮಾಡಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯ ಏನು ಚೆನ್ನಮ್ಮ ವೃತ್ತ ಇದೆ, ಈ ಚೆನ್ನಮ್ಮ ವೃತ್ತದಲ್ಲಿ ಎಲ್ಲ ಮಾರ್ಗಕ್ಕೆ ಬರುವಂಥ ಬಸ್ ಇಲ್ಲಿ ಬರುವಂಥ ವಾಹನಗಳನ್ನು ತಡೆದು ನಿಲ್ಲಿಸಿದ್ದಾರೆ, ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಆದರೆ ಬೆಳಗಾವಿ ಇರ್ಬೋದು ಅಥವಾ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ಸಾಕಷ್ಟು ದಬ್ಬಾಳಿಕೆ ಆಗ್ತಿದೆ ಮತ್ತು ಅನ್ಯಾಯ ಆಗ್ತಿದೆ. ಅದನ್ನು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಕರುನಾಡ ಸೇನಾನಿಗಳು ಪ್ರತಿಭಟನೆಯನ್ನು ಮಾಡ್ತಿದೆ. ಅದನ್ನು ಹತ್ತಿಕ್ಕುವ ಕೆಲಸವನ್ನು ಇಲ್ಲಿನ ಪೊಲೀಸ್ ಇಲಾಖೆ ಮಾಡ್ತಿದೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಆದರೆ ಈ ಒಂದು ಪ್ರತಿಭಟನೆಗೆ ಈವರೆಗೂ ಯಾವ ರಾಜಕಾರಣಿಗಳು ಕೂಡ ಕನ್ನಡ ಪರವಾಗಿಲ್ಲ ಮತ್ತು ಕನ್ನಡಿಗ ಪರವಾಗಿ ಕೆಲಸವನ್ನು ಮಾಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ಕೂಡ ಇರುವಂಥದ್ದು. ಹೀಗಾಗಿ ಕನ್ನಡ ಪರ ಹೋರಾಟ ಏನು ಮಾಡ್ತಿದ್ದಾರೆ, ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ಮರಾಠಿಗರ ಹಿತಾಸಕ್ತಿಯನ್ನು ಕಾಯ್ತಿದ್ದಾರೆ ಅನ್ನೋದು ಗಂಭೀರವಾದಂಥ ಆರೋಪ ಕೂಡ ಇರುವಂಥದ್ದು. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಕೂಡ ಈ ಒಂದು ಚೆನ್ನಮ್ಮ ವೃತ್ತಕ್ಕೆ ಬರ್ತಾರೆ. ಚೆನ್ನಮ್ಮ ವೃತ್ತದಲ್ಲಿ ಅವರು ಕೂಡ ಬೃಹತ್ ಪ್ರತಿಭಟನೆಗೂ ಕೂಡ ಈಗ ಕರೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಅವರನ್ನು ಕೂಡ ಇಲ್ಲೇ ಚೆನ್ನಮ್ಮ ವೃತ್ತದಲ್ಲೇ ತಡೆಯಬೇಕು, ಅವರನ್ನು ಕೂಡ ಇಲ್ಲೇ ತಡೆದು ವಶಕ್ಕೆ ಪಡೆದುಕೊಳ್ಳುವ ಎಲ್ಲ ಸಿದ್ಧತೆಯನ್ನು ಕೂಡ ಬೆಳಗಾವಿಯ DCP ರೋಹನ್ ಜಗದೀಶ್ ಅವರ ನೇತೃತ್ವದಲ್ಲಿ ಕೂಡ ಮಾಡಿರುವಂಥದ್ದು. ಹೀಗಾಗಿ ಬಹುತೇಕ ಸಾಕಷ್ಟು ಬಸ್ಗಳನ್ನು ಕೂಡ ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಭದ್ರತೆಗೆ ಸುಮಾರು 10ಕ್ಕೂ ಅಧಿಕ KSRP ಬಸ್ಗಳನ್ನು ಕೂಡ ನಿಲ್ಲಿಸಿರುವಂಥದ್ದು. ಸಾಕಷ್ಟು ಅಂದರೆ ಪೊಲೀಸ್ ಕೂಡ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಇರುವಂಥದ್ದು. ಇಲ್ಲಿ ಯಾರು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲ ಕಡೆ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿಕೊಂಡು ಕನ್ನಡಿಗರ ಹೋರಾಟವನ್ನು ಹತ್ತಿಕ್ಕುವುದ್ರ ಮುಖಾಂತರ ಕನ್ನಡ ಹೋರಾಟಗಾರರು ರೋಡಿಗಿಳಿದರೆ ರೌಡಿ ಶೀಟರು ಡಕಾಯಿತಿ ದರೋಡೆ ಕೇಸ್ಗಳನ್ನ ಹಾಕೋದ್ರ ಮುಖಾಂತರ ಕನ್ನಡ ಹೋರಾಟವನ್ನು ಹತ್ತಿಕ್ತಾ ಇದ್ದಾರೆ. ಇವತ್ತು ಮರಾಠಿ ಗುಂಡಗಳಿಗೆ ಬೆಂಬಲ ಕೊಡೋದ್ರ ಮುಖಾಂತರ ಇಲ್ಲಿಯ ಕನ್ನಡ ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಕೂಡಲೇ ಅಧಿಕಾರಿಯನ್ನ ಅಮಾನತು ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿದಿದೆ. ಯಾಕೆ ಬೆಳಗಾವಿ ಮಂದಿ ಮೇಲೆ ಅಷ್ಟೊಂದು ಅಭಿಪ್ರಾಯ, ಅವರಿಗೆ ಅಷ್ಟೊಂದು ಆತ್ಮೀಯತೆ ಯಾಕಂತ ಅಷ್ಟೊಂದು? ಈ ಕೂಡಲೇ ಮರಾಠಿ ಮಾತಾಡಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ವಜಾ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮರಾಠಿ ಪ್ರೇಮ ಇರುವಂತವ್ರನ್ನ ಒದ್ದು ಮಹಾರಾಷ್ಟ್ರಕ್ಕೆ ಕಳಿಸುವಂತ ಕೆಲಸ ಪೊಲೀಸ್ ಅಧಿಕಾರಿಗಳು ಮತ್ತು ಇಲಾಖೆ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೀವಿ. ನಿಮ್ಮ ಹೋರಾಟ ಇಲ್ಲಿ ಮುಗಿಯುತ್ತಾ ಹಾಗಾದ್ರೆ? ಖಂಡಿತವಾಗಲೂ ನಿರಂತರವಾಗಿ ಹೋರಾಟ, ರಾಜ್ಯ ವ್ಯಾಪ್ತಿ ಹೋರಾಟ ನಡೀತದೆ. ಕನ್ನಡಿಗರ ಮೇಲೆ ದಾಳಿ ದೌರ್ಜನ್ಯ ಮಾಡಿದ್ರೆ ಎಂತ ಪ್ರಭಾವಿಗಳಾದ್ರು, ಎಂತ ಗೂಂಡ ಶಕ್ತಿ ಬಗ್ಬಡಿಯುವಂತ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆಗಿದೆ. ಅವ್ರನ್ನ ಬಸ್ನಲ್ಲಿ ಕೂರಿಸಿದ್ದಾರೆ. ಸರ್ಕಾರ ಪ್ರತಿಭಟನೆನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದೆ. ಓಕೆ, ಒನ್ಸ್ ಅಗೇನ್ ನಿಕೇಶ್ ಇದ್ದಾರೆ. ನಿಕೇಶ್, ಭಾಳ ಅದ್ಭುತವಾಗಿ ಅಲ್ಲಿಂದ ರಿಪೋರ್ಟ್ ಮಾಡ್ತಾ ಇದ್ದೀರಿ. ಆಮೇಲೆ ಕ್ಯಾಮ್ರಾಮ್ಯಾನ್ ಕೂಡ ಫುಲ್ ವೈಡ್ ಆಗಿ ಅದನ್ನು ತೋರಿಸ್ತಾ ಇದ್ದಾರೆ. ಎಕ್ಸಲೆಂಟ್. ಮತ್ತೊಮ್ಮೆ ನಿಮ್ಮ ಬಳಿಗೆ ಹೋಗ್ತಾ ಇದ್ದೀನಿ. ನಾವು ಈಗ ಓವರ್ ಟು ಯು, ನೀವೇ ಅಲ್ಲಿಂದ. ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಈಗ ನಮಗೆ ಬೇಜಾರಾಗ್ತಿರುವ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕನ್ನಡದ ಬಗ್ಗೆ ಎಲ್ಲರೂ ದೊಡ್ಡ ಮಾತಾಡ್ತಾರೆ, ಕನ್ನಡ ನುಡಿ ಭಾಷೆ ಜಲ ಅಂತಾದಾಗ. ಆದರೆ ಕನ್ನಡಕ್ಕೆ ಅಥವಾ ಕನ್ನಡದ ಒಬ್ಬನಿಗೆ ಅನ್ಯಾಯ ಆಗ್ತಿದೆ ಅಂದಾಗ ಯಾವೊಬ್ಬನೂ ಕೂಡ ಇಲ್ಲ. ಯಾವುದೋ 2 ಸಂಘಟನೆ ಬರುತ್ತೆ ಇಲ್ಲಿಗೆ, 2 ಸಂಘಟನೆ ಬಂದು ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಅವ್ರನ್ನ ಪೊಲೀಸ್ನವರು ತುಂಬ್ಕೊಂಡು ಹೋಗ್ತಾರೆ, ಮತ್ತು ಒಬ್ಬ ಕನ್ನಡಿಗ ಸಿಗ್ತಾ ಇಲ್ಲ. ಅದೇ ಕನ್ನಡಿಗರ ಟ್ಯಾಕ್ಸ್ ದುಡ್ಡನ್ನ ಇಲ್ಲಿ ಬಂದ್ಕೊಂಡು ತಗೊಳ್ಳೋಕೆ ಎಷ್ಟು ಜನ ಬೇಕು? ಬೆಳಗಾವಿಯಿಂದ ಬರ್ತಾರೆ, ಫ್ರೀ ಟಿಕೆಟ್. ಮೊನ್ನೆ ಆಗಿರುವಂಥದ್ದು ಅದೇ ವಿಚಾರ. ಮೊನ್ನೆ ಒಂದು ಹುಡುಗ ಒಂದು ಹುಡುಗಿ ಬಸ್ಸಲ್ಲಿ ಬಂದ್ರು, ಹುಡುಗಿಗೇನೋ ಫ್ರೀ ಶಕ್ತಿ ಯೋಜನೆ,
ಕರ್ನಾಟಕ ಸರ್ಕಾರ ಅಬ್ಬಬ್ಬಬ್ಬಾ ಫ್ರೀ ಯೋಜನೆ, ಶಕ್ತಿ ಯೋಜನೆ ಜಾರಿ ಮಾಡಿತ್ತು. ಆದ್ರೆ ಹುಡುಗನು ಫ್ರೀ ತಗೊಂಡಿದ್ದಾನೆ, ಅದು MES ಪುಂಡ. ಅವನು ಫ್ರೀ ತಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಪಾಪ ಕಂಡಕ್ಟರ್ ಪ್ರಶ್ನೆ ಮಾಡಿದ್ದಾರೆ, ಅದನ್ನ ಬಿಡ್ತಾರಾ? ಪ್ರಶ್ನೆ ಮಾಡಿದಾಗ ಸ್ವಾಮಿ ನಮ್ಮನ್ನ ಅವ್ರು ತೆಗ್ದಾಕ್ತಾರೆ, ಚೆಕಿಂಗ್ ಆಫೀಸರ್ ಬಂದ್ರೆ ನೀನ್ ಟಿಕೆಟ್ ಮಾಡಪ್ಪ ಅಂತ ಹೇಳಿದ್ರೆ ನೀನು ಹಿಂದಿ ಮಾತಾಡು, ನೀನು ಮರಾಠಿ ಮಾತಾಡು. ಇವನ ಯೋಗ್ಯತೆಗೆ, ಇವನಿಗೆ ಹಣ ಕೊಟ್ಟು ಬಸ್ಸಲ್ಲಿ ಹೋಗುವಂತ ಯೋಗ್ಯತೆ ಅಲ್ಲ ಇವನಿಗೆ. ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ಯೋಗ್ಯತೆ ಅಲ್ಲ ಇವನಿಗೆ. ಇವನು ಫ್ರೀ ಟಿಕೆಟ್. ಹಾಗಿದ್ರೆ ಇವನು ಹೆಂಗಸರು ವೇಷ ಹಾಕೊಂಡು ಹೋಗ್ಬೇಕು. ಇವನು MES ಪುಂಡ ಚೂಡಿದಾರನೋ ಸಾರಿ ಹಾಕೊಂಡು ಇವನು ಹೋಗ್ಬೇಕು ಹೆಣ್ಮಕ್ಳ ತರ. ಇವನು ಗಂಡ್ಸಲ್ವಾ? ದುಡ್ಡು ಕೊಟ್ಟು ಹೋಗಕ್ ಯೋಗ್ಯತೆ ಅಲ್ವಾ? ಸಾರಿಗೆ ಏನ್ ಕಾನೂನನ್ನ ಹೊಡಿಸಿತು? ಶಕ್ತಿ ಯೋಜನೆ, ಹೆಣ್ಮಕ್ಳಿಗೆ ಫ್ರೀ ಅಂತ. ಇವನ್ ಯಾಕೆ ಹೋದ? ಇವನಿಗೆ ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಅಂದ್ರ ಮೇಲೆ ಅವನ ಮೇಲೆ ಹಲ್ಲೆ ಯಾಕೆ ಮಾಡಕ್ ಹೋದೆ ಇವನು? ಈಗ ಇದೇ ವಿಚಾರಕ್ಕೆ ರಾಮಲಿಂಗಾರೆಡ್ಡಿ ಅವರು ಬರ್ತಾರೆ ಇಲ್ಲಿಗೆ. ಎಲ್ಲಿಗೆ? ಬೆಳಗಾವಿಗೆ ಬರ್ತಾರೆ, ಬೆಂಗಳೂರಿಂದ ಬಂದ್ಕೊಂಡು ಇದು ಉದ್ದೇಶ ಪೂರ್ವಕವಾಗಿ ಹಾಕಿರುವಂತ ಪೋಕ್ಸೋ ಕಾಯ್ದೆ ಅಂತ ಸ್ವತಃ ಸಚಿವರು, ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿರುವಂತ ರಾಮಲಿಂಗಾರೆಡ್ಡಿ ಅವರು ಬಂದು ಹೇಳ್ತಾರೆ. ಅಲ್ಲಿ ತನಕ ಪೋಕ್ಸೋ ಕಾಯ್ದೆ ಹೋಗ್ತಾ ಇಲ್ಲ. ಅದು ಪೊಲೀಸ್ ಕಟ್ಟುನಿಟ್ಟಿನ ಕ್ರಮ ಯಾವಾಗ ಆಗ್ತಾ ಶುರು ಆಯ್ತು, ಆ ಪುಂಡ್ರಿಗೆ ಹೆದರಿಕೆ ಶುರು ಆಯ್ತು, ಬಂದ್ಕೊಂಡು ಕೇಸನ್ನ ವಾಪಸ್ ತಗೊಂಡ್ರಿ ಅಂತ. ನನ್ನ ಪ್ರಶ್ನೆ ಇದೆ ಜಯಪ್ರಕಾಶ್ ಶೆಟ್ರೆ, ನಾನು ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಅವ್ರ ಹತ್ರ ನಾನು ಪ್ರಶ್ನೆ ಕೇಳಿದೆ. ಸರ್, ಈಗ ಅವರು ಪಾಪ ವಯಸ್ಸಾದಂತ ವ್ಯಕ್ತಿ, ಅವರು ವಯಸ್ಸಾದಿರುವಂತ ವ್ಯಕ್ತಿಗೆ ಇವರು ಈ ತರ ಪೋಕ್ಸೋ ಕಾಯ್ದೆ ಹಾಕ್ತಾರಂತ ಹೇಳಿದ್ರೆ ಆ ವ್ಯಕ್ತಿಗೆ ಮನೆಯವ್ರಿಲ್ವಾ, ಕುಟುಂಬಸ್ಥರಿಲ್ವಾ, ಸಂಬಂಧಿಕರು, ಮಕ್ಕಳು, ಮನೆ, ನಾಳೆ ಹೆಂಗ್ ತಿರುವಕ್ಕಾಗತ್ತೆ ಪಾಪ ವ್ಯಕ್ತಿ? 52 ವ್ಯಕ್ತಿ ಅಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸ್ತಾರಂತೆ. ಯಾವ್ಯಾವ್ದೋ ರಾಜಕಾರಣಿಗಳು ಲೈಂಗಿಕ ದೌರ್ಜನ್ಯ ನಡೆಸ್ತಾರೆ. ವಿಡಿಯೋ ಇದೆ ಜಯಪ್ರಕಾಶ್ ಶೆಟ್ರೆ, ನಮ್ಮಲ್ಲೇ ಹೋಗಿದ್ ನಾವು. ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ರಿಪಬ್ಲಿಕ್ ಕನ್ನಡ ಯಾವುದನ್ನು ಕೂಡ ಬಿಟ್ಟಿಲ್ಲ ನಾವು. ಪ್ರತಿಯೊಂದನ್ನು ಕೂಡ ನಾವು ತೋರಿಸಿದ್ವಿ. ಅದು ಯಾವುದೇ ರಾಜಕಾರಣಿ ಇರಲಿ, ಎಷ್ಟೇ ದೊಡ್ಡ ರಾಜಕಾರಣಿ ಇರಲಿ, ನಿಮ್ಮ ಸೂಪರ್ 3 ಪ್ರೋಗ್ರಾಮ್ ಅಲ್ಲೂ ಕೂಡ ಅಂತ ರಾಜಕಾರಣಿಗಳ ಬೆಂಡೆತ್ತಿದ್ವಿ. ಆದ್ರೆ ಸುಕ್ಕ ಸುಮ್ಮನೆ ಇದೊಂದು MES ಪುಂಡ್ರನ್ ಬೆಂಡೆತ್ತಕ್ಕಾಗಲ್ಲ. ಇರೋದು 7 ಜನ ಶಾಸಕರು, ಅದು ಕೂಡ ಕ್ಲೀನ್ ಸ್ವೀಪ್ ಆಗಿದೆ ಮೊನ್ನೆ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ. ಇವರಿಗೆ ಉದ್ಯೋಗ ಇಲ್ಲ, ನಿರುದ್ಯೋಗಿಗಳು. ಒಂದು ಪ್ರಮುಖವಾದ ವಿಚಾರ ಅಂತ ನಿಮ್ಗೆ ಹೇಳಲೇಬೇಕು ಜಯಪ್ರಕಾಶ್ ಶೆಟ್ಟಿ. ಹಾಗೆ ಕರ್ನಾಟಕದ ರಿಪಬ್ಲಿಕ್ ಕನ್ನಡ ವೀಕ್ಷಕರಿಗೆ 682 ಹಳ್ಳಿಗಳಿದೆ ಗಡಿ ಪ್ರದೇಶದಲ್ಲಿ. ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಕೂಡ ಇನ್ನೂ ತೀರ್ಮಾನ ಆಗ್ತಾ ಇದೆ. ಇವ್ರಿಗೆ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಗಡಿ ಪ್ರದೇಶ ಅಲ್ಲಿ ವಿಮೆ ಮಾಡಿಸ್ತಾ ಇದ್ದಾರೆ. ಅದು ಪೊಲೀಸ್ನವ್ರಿಗೆ ಗೊತ್ತಾಗಿ ಅದನ್ನು ಕೂಡ ಕಟ್ಟುನಿಟ್ಟಿನ ಕ್ರಮ ಮಾಡಿದ್ರ ಮೇಲೆ ಆನ್ಲೈನ್ ಮುಖಾಂತರ ವಿಮೆ ಮಾಡಿಸ್ಕೊಳ್ತಿದ್ದಾರೆ. ನಾಳೆ ಸುಪ್ರೀಂ ಕೋರ್ಟ್ ಹೋಗಿ ಸಾಕ್ಷಿ ಬೇಕಲ್ವಾ ಕೋರ್ಟ್ಗೆ? ಅಲ್ಲಿ ಹೋಗ್ಕೊಂಡು ನಾವು ಇಲ್ಲಿ ವಿಮೆ ಮಾಡಿಸಿದ್ವಿ. ಇವರಿಗೆ ನಮ್ ಫ್ರೀ ಗ್ಯಾರಂಟಿ ಯೋಜನೆ, ಸರ್ಕಾರ ಸವಲತ್ತು, ಕರ್ನಾಟಕ ಸರ್ಕಾರ ಸವಲತ್ತು ಇವ್ರಿಗೆ ಬೇಕು, ಬೆಳಗಾವಿ ಪುಂಡ್ರಿ ಬೇಕು. ಆದ್ರೆ ಇವರು ಭಾಷಾ ಪ್ರಾಂತ್ಯ, ನೆಲ ಜಲ ವಿಚಾರ ಬಂದಾಗ ಬೆಳಗಾವಿ ಮಹಾರಾಷ್ಟ್ರ, ಯೋಗ್ಯತೆ ಎಲ್ಲ ದುಡ್ಕೊಂಡು ತಿನ್ನೋ ಯೋಗ್ಯತೆ ಎಲ್ಲ ಇವರಿಗೆ. ಬಂದ್ಕೊಂಡು ಇಲ್ಲಿ ಸುಖ ಸುಮ್ಮನೆ ಬಂದ್ಕೊಂಡು ಕರ್ನಾಟಕ ಪಾಪ ಪೊಲೀಸ್ನವ್ರು ನಿದ್ದೆಗೆಡಿಸ್ತಾರೆ ನೋಡಿ. ಪಾಪ ಇವರೆಲ್ಲ ಬೆಳಗ್ಗೆನೆ ಬಂದಿದ್ರು, ಎಷ್ಟು ಒಳ್ಳೆ ಕಾವಲು ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ KPSC, KS, IAS, IPS ಆಫೀಸರ್ಗಳು ಕನ್ನಡದಲ್ಲಿ ಬರಿತಾ ಇದ್ದಾರೆ. ನಾನು ಅದನ್ನು ಕೂಡ ಹೇಳಬೇಕು, ಮೊನ್ನೆ KPSC ಎಕ್ಸಾಮ್ ಬರೀ ತಪ್ಪು. ಯಾಕೆ? ಆ ತಪ್ಪು ಬರುವಂತ ಆಯುಕ್ತರನ್ನ ಎತ್ತಿ ಬಿಸಾಕೋಕೆ ಯೋಗ್ಯತೆ ಅಲ್ವಾ ಸಿದ್ದರಾಮಯ್ಯ ಅವರಿಗೆ? 50 ಪ್ರಶ್ನೆ ತಪ್ಪು ಬಂತು, ಮತ್ತೆ ವಾಪಸ್ 70 ಪ್ರಶ್ನೆ ತಪ್ಪು ಬರುತ್ತು KPSC ಎಕ್ಸಾಮ್ ಅಲ್ಲಿ. ಯೋಗ್ಯತೆ ಅಲ್ವಾ ಹಾಗಾದ್ರೆ ಅವರಿಗೆ? ತಪ್ಪನ್ನು ಸರಿ ಮಾಡೋ ಯೋಗ್ಯತೆ ಅಲ್ವಾ? ಸವರ್ಣ ದೀರ್ಘ ಸಂಧಿ, ಆ ಸಂಧಿ, ವ್ಯಾಕರಣ ಗೊತ್ತಿತ್ತಂತ ಒಬ್ಬ ಆಯುಕ್ತ ತಪ್ಪು ಪ್ರಶ್ನೆ ಪತ್ರಿಕೆ ಕೊಟ್ರೆ ಎಷ್ಟು ಮಕ್ಕಳು ಭವಿಷ್ಯ ಆಳ್ಬೇಕು. ಆದ್ರೆ ಅಲ್ಲೂ ಕೂಡ ಆಯುಕ್ತರು ಹೊರಡಿಸಿದ್ದಾರಂತೆ, ಕನ್ನಡ ಕಡ್ಡಾಯ ಅಂತ ಮಾಡಕ್ ಹೋಗ್ಬೇಡಿ, ಕನ್ನಡ ಕಡ್ಡಾಯ ಅಲ್ಲ ಅಂತೆ. ಏನ್ರಿ ಇದು? ಯಾವ್ದೋ ಪಾಕಿಸ್ತಾನದಲ್ಲಿ ಇದ್ದಾರೆ, ಕರ್ನಾಟಕದಲ್ಲಿ ಇಲ್ವಾ? ಹಾಗಾದ್ರೆ ಎಲ್ಲಿದ್ದಾರ ಅಂತ ಇದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮಾತೆತ್ರೆ ಯಾವುದೋ ಒಂದು ದೊಡ್ಡ ಈ ಎಲೆಕ್ಷನ್ ಸಂದರ್ಭದಲ್ಲಿ ಸಭೆ ಮಾಡೋದು, ಅಲ್ಲಿ ಹೋಯ್ಕೊಂಡು ಕನ್ನಡ ನೆಲ ಜಲ, ಪಾಪ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗ್ ಹಾಕೋದು, ಲಾಸ್ಟಿಗೆ ಕುಣಿದು ಕುಪ್ಪಳಿಸುವ ಒಂದು ಸಾಂಗ್ ಹಾಕಿ ಭಾಷಣ ಎಂಡ್ ಮಾಡೋದು, ಸಭೆ ಮುಗಿಸ್ಬಿಡೋದು. ಯಾವುದೋ ಆಯೋಜಕರಿಗೆ 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ಬಿಡು, ಸಭೆ ಮುಗೀತು. ಯಾರೋ ಕನ್ನಡಿಗ ಪಾಪ ಬಂದ್ಕೊಂಡು ಓಟ್ ಹಾಕಿ ವಿನ್ ಮಾಡ್ಕೊಡ್ತಾರೆ. ಇಲ್ಲಿ ಬಂದ್ಕೊಂಡು ಕಿಸಿಯೋದೇನು ಇಲ್ಲ, ಇವರು ಇಲ್ಲಿ ಬಂದ್ಕೊಂಡು ಏನು ಮಾಡೋದಿಲ್ಲ. ಒಳ್ಳೆ ಸರ್ಕಾರದ್ದು 34-50 ಲಕ್ಷ ಕಾರ್ ಇನ್ನೋವಾ ತಕೊಂಡು ತಿರ್ಗೋದು, AC ಹಾಕೊಡ್ದು. ಹಲೋ ಎಲ್ಲಿದ್ರಿ? ನಾವೇ ಫೋನ್ ಮಾಡ್ತೀವಿ, ಎಲ್ಲಿದ್ರಿ ಸರ್? ಈ ತರ ಸಮಸ್ಯೆ. ನಾನು ಇವಾಗ ಡೆಲ್ಲಿಯಲ್ಲಿದ್ದೀನಿ, ನನ್ನ ಸಚಿವ ಸಂಪುಟ ನನ್ನ ಸೀಟ್ ಹೋಗುತ್ತೆ, ನಾನೀಗ ನೆಕ್ಸ್ಟ್ KPCC ಅಧ್ಯಕ್ಷ ಆಗಬೇಕು, CM ಸಿದ್ದರಾಮಯ್ಯವ್ರನ್ನ ಚೇಂಜ್ ಮಾಡ್ತಾರೆ, ನಾನು ನೆಕ್ಸ್ಟ್ CM. ಅರೆ ಬಾಬಾ, CM ಚೇಂಜ್ ಮಾಡ್ತಾರಂತ ಇದೇ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಗೊತ್ತಿರಬೇಕಾದ್ರೆ ನಾನು ನೆಕ್ಸ್ಟ್ CM ಆಗಬೇಕು, ನಾನು KPCC ಅಧ್ಯಕ್ಷ ಆಗ್ಬೇಕಂತ ಹೇಳ್ತಾರಲ್ವಾ? ಇಲ್ಲಿ ಬಂದ್ಕೊಂಡು ಏನ್ ಮಾಡ್ತಾರೆ? ಇಂಥವ್ರಿಗೆ ಮುಖ್ಯಮಂತ್ರಿ ಸ್ಥಾನನೋ ಅಥವಾ ಯಾವ್ದೋ ಸ್ಥಾನ ಕೊಟ್ರೆ ಏನ್ ಮಾಡ್ತಾರೆ? ಬೆಳಗಾವಿ ಮಾರ್ಕೊಂಡ್ ಬಿಡ್ತಾರೆ. ನೋಡಿ, ಆ ಹುಡುಗ ಮತ್ತು ಹುಡುಗಿ ಬಂದಿದ್ದು ಕೂಡ ಅವತ್ತು ಹುಡುಗಿಗೆ ಫ್ರೀ ಟಿಕೆಟ್,
ಫ್ರೀ ಟಿಕೆಟ್ ಹುಡುಗಿಗೆ ಇದೆ ಅಂತಂದರೆ ಕರ್ನಾಟಕದ ಬಸ್ಸು, ಮತ್ತ್ಯಾಕೆ ಮರಾಠಿಯಲ್ಲಿ ಮಾತಾಡಬೇಕು? ಆ ಹುಡುಗ ಅವನಿಗೂ ಫ್ರೀ ಬೇಕಂತೆ. ಯಾವ ನಕ್ಕ ಪಿಚ್ಚ ಮಾರೆಯ, ₹2 ಕಿಸೆಯಲ್ಲಿಲ್ಲ, ಹುಡುಗಿನ ಕರ್ಕೊಂಡು ಹೋಗ್ತೀಯಲ್ಲ, ತೋ ನಿನಗೆ ಬಸ್ ಬೇಡ ಅಂತಂದ್ರೆ ಒಂದು ಬೈಕ್ ತಗೊಳ್ಳೋ ಯೋಗ್ಯತೆ ನಿನಗಿಲ್ಲ. ಕರ್ನಾಟಕ ಸರ್ಕಾರದ ಫ್ರೀ ಬಸ್ ಇದೆ, ಕರ್ಕೊಂಬಂದಿದ್ಯಾ, ಅಟ್ಲೀಸ್ಟ್ ಹುಡುಗಿಗೆ ಫ್ರೀ. ನೀನಾದರೂ ಬರ್ಬೋದಾಗಿತ್ತಲ್ಲ ಒಂದು 4 ಹಣ ಇಟ್ಕೊಂಡು ಕಿಸೆಯಲ್ಲಿ. ಇಲ್ಲಂದಿದ್ರೆ ಕಂಡಕ್ಟರ್ ಹತ್ರ ಅವ ಹೇಳಿದರೆ, ಕೈ ಮುಗಿದಿದ್ರೆ ಅವರೇ ಒಂದು ₹2 ಕೊಟ್ಟು ಟಿಕೆಟ್ ತಗೋತಾ ಇದ್ರು. ಇಂಥವರೆಲ್ಲ ಗಾಂಜಾ ಗಿರಾಕಿಗಳೆಲ್ಲ ಬಂದ್ಬಿಟ್ಟು ನಮ್ಮನ್ನು ಪ್ರಶ್ನೆ ಮಾಡಿದರೆ ಬಿಡ್ತೀವ. ಈಗೊಂದು ಬ್ರೇಕ್ ಆದ ನಂತರ ಸುಪತ್ರಿ ಮತ್ತೆ ಮುಂದುವರಿಯುತ್ತೆ.